ಇವಿಎಂಗಳ ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೇವೆ. ಅದಲ್ಲದೆ ಮತದಾರ ದಿನ ಮತಗಟ್ಟೆಗಳಿಗೆ ಹೋಗುವ ರಾಜಕೀಯ ಪಕ್ಷಗಳ ಏಜೆಂಟರುಗಳಿಗೆ ಕೂಡ ಈ ಚುನಾವಣಾ ಆಯೋಗ ನಿಗದಿಪಡಿಸಿದ ಎಲ್ಲ 19 ಗುರುತಿನ ಪೈಕಿ ಯಾವುದಾದ್ರೂ ಒಂದು ಇರಬೇಕು ಅಥವಾ ಒಂದು ಬಿಳಿ ಹಾಳೆಯಲ್ಲಿ ಅವರ ಛಾಯಾಚಿತ್ರ ಹೊಂದಿದ್ದು ಅದನ್ನ ಚುನಾವಣಾಧಿಕಾರಿಗಳು ಅಥವಾ ಸಹಾಯಕ ಚುನಾವಣಾಧಿಕಾರಿಗಳು ಅಟೆಸ್ಟ್ ಮಾಡಿರಬೇಕು. ಇದು ಅವರಿಗೆ ಕಡ್ಡಾಯ ಆಗಿರುತ್ತೆ. ಈ ಒಂದು ಮಾಹಿತಿಯನ್ನು ಕೂಡ ಇವತ್ತು ತಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ವಿ. ಜೊತೆಗೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣಗಳು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಕಚೇರಿ ವ್ಯಾಪ್ತಿಯಲ್ಲಿ ಕಳೆದ 24 ಗಂಟೆಯಲ್ಲಿ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಪೊಲೀಸ್ ಕಮಿಷನರ್ ಕಚೇರಿ ವ್ಯಾಪ್ತಿಯಲ್ಲಿ 57 ಪ್ರಕರಣ ದಾಖಲಾಗಿದ್ದು ಒಟ್ಟಾರೆ 411 ಪ್ರಕರಣ ದಾಖಲಾಗಿದ್ದಾವೆ. ಎಕ್ಸೈಸ್ನಲ್ಲಿ ನಿನ್ನೆ 6ನೇ ತಾರೀಕು 7 ಪ್ರಕರಣ ದಾಖಲಾಗಿದ್ದು ಒಟ್ಟಾರೆ 125. ಮಧ್ಯಾಹ್ನ 1 ಗಂಟೆಯಿಂದ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು ಅಬ್ಕಾರಿ ಕಾಯ್ದೆಯಲ್ಲಿ 5 ಕೇಸ್ಗಳು ದಾಖಲಾಗಿವೆ. 107 ಸಿಆರ್ಪಿಸಿ ಪ್ರಕಾರ 48 ಕೇಸ್ಗಳು ದಾಖಲಾಗಿದೆ. ಇವುಗಳಿಗೆ ಬಹಳಷ್ಟು ಬಾರ್ ಮಾಲೀಕರು ಹಾಗೂ ವೈನ್ ಶಾಪ್ಗಳ ಮಾಲೀಕರು ಹಾಗೂ ಕ್ಲಬ್ಗಳ ಮಾಲೀಕರು ಮಾಡಿದಂಥದ್ದು ಮುಂಜಾಗ್ರತಾ ಕ್ರಮದಲ್ಲಿ. ರೌಡಿ ಶೀಟರ್ ಮೇಲೆ ಅಥವಾ ರೌಡಿ ಪ್ರವೃತ್ತಿ ಆಸಾಮಿಗಳ ಮೇಲೆ 1 ಕೇಸ್ ದಾಖಲಾಗಿದೆ. ಇವುಗಳಿಗೆ ಚುನಾವಣೆಗೆ ಆಮಿಷ ಒಡ್ಡಿರುವುದು ಇದಕ್ಕೆ ಸಂಬಂಧಪಟ್ಟಂತೆ 1 ಕೇಸು, ಭಯವನ್ನ ಹುಟ್ಟಿಸಿರುವಂತಹ 1 ಕೇಸು, ಒಟ್ಟಾರೆ 3 ಕೇಸ್ಗಳು ಐಪಿಸಿನಲ್ಲಿ ಒಟ್ಟು ನಿನ್ನೆ ಮಧ್ಯದಿಂದ ಇವತ್ತು ಮಧ್ಯಾಹ್ನ ತನಕ 57 ಕೇಸ್ಗಳು ದಾಖಲಾಗಿದೆ. ಅದರ ಕೆಳಗಡೆ ಕ್ಷೇತ್ರವಾದ ಕೊಡಲಾಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತ ಒಟ್ಟು ಕ್ಷೇತ್ರವಾರದಲ್ಲಿ 29 ಚಾಮರಾಜ, ಕೃಷ್ಣರಾಜ 20, ನರಸಿಂಹರಾಜ 4, ಚಾಮುಂಡೇಶ್ವರಿನಲ್ಲಿ 4 ಕೇಸ್ಗಳು, ಒಟ್ಟು 57 ಕೇಸ್ಗಳು. 2ನೇ ತಾರೀಕಿಂದ ಇಲ್ಲಿಯವರೆಗೆ 2/4/2008 ಇಲ್ಲಿಯವರೆಗೆ ಒಟ್ಟು 411 ಕೇಸ್ಗಳು. ಆಟವಿಕ ನಂಬರ್ K09/2021 ಬಿಜೆಪಿ ಪಕ್ಷದ ಪ್ರಚಾರವನ್ನು ಮಾಡುತ್ತಿರುವ ಲೋಕಸಭಾ ನಿಗದಿತ ದಕ್ಷಿಣ ಹೆಗ್ಗಾಡಿಗೆ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ಇವತ್ತಿನ ಮಧ್ಯಾಹ್ನ 12:30 ಗಂಟೆ ಸಮಯದಲ್ಲಿ ಜೆಡಿಎಸ್ ಪಾರ್ಟಿಗೆ ಸಂಬಂಧಪಟ್ಟಂತೆ 80,000 ರೂಪಾಯಿ ನಗದನ್ನು ತೆಗೆದುಕೊಂಡಿದ್ದ ರಾಜು ಎಂಬುವರ ಕಾರನ್ನು ತಪಾಸಣೆ ಮಾಡಿ ಕಾರ್ ನಂಬರ್ ಅಂಬಾಸಡರ್ ಕಾರ್ TNM 8800 ಕಾರನ್ನು ತಪಾಸಣೆ ಮಾಡಿದಾಗ 80,000 ರೂಪಾಯಿ ತಗೊಂಡಿದ್ದು ಡ್ರೈವರ್ ರಾಜುನ ಒಟ್ಟಿಗೆ ತಗೊಂಡು ಅನುಮತಿಗಾಗಿ ಮೊಕದ್ದಮೆ ದಾಖಲು ಮಾಡಕ್ಕೆ ಅನುಮತಿಗಾಗಿ ಬರ್ತಿದೆ. ಇದು ಕೇತಡಿ ದಿನಾಂಕ ಕೂಡ ಕೇತಡಿಗೆ ವಾಹನ ತಪಾಸಣೆ ಮಾಡೋದು ಸಿಕ್ಕಿದೆ 80,000. 12:30 ಕೇತಡಿ ಜೆಡಿಎಸ್ ಪಾರ್ಟಿ 6 ಲಕ್ಷ ಹುಣಸು ಕೊಟ್ಟಿದ್ದೇನೆ. 6 ಲಕ್ಷ ಮಧ್ಯಾಹ್ನ ಒಂದು ಯಾವುದೋ ಆಗಿತ್ತು. ಮತ್ತೆ ಪಿರಿಯಾಪಟ್ಟಣ ಟೌನ್ನಲ್ಲಿ ಬಿಎಸ್ಪಿ ಪಕ್ಷದ ಕರಪತ್ರ ಇಟ್ಕೊಂಡು ಯಾವುದೇ ಪರವಾನಗಿಲ್ಲದೆ ಪ್ರಚಾರ ಮಾಡಿದ ಈ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ. ಮಧ್ಯಾಹ್ನ 1:30 ಗಂಟೆ ಸಮಯದಲ್ಲಿ ಆರೋಪಿ KSRTN. ಇದರಲ್ಲಿ ಪೊಲೀಸ್ನವರು ಕ್ರಮ ತಗೋಬೇಕು ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇದಕ್ಕೆ ಬೇಕಾದಂತಹ ಒಂದು ಮೆಜರ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಒಂದು ಭಾರತ ಸರ್ಕಾರದಲ್ಲಿ ನಮಗೆ ತಿಳಿದಂಗೆ ಇದು ಮೊದಲನೇ ಬಾರಿಗೆ ಚುನಾವಣೆಗೆ ನಾವು ಉಪಯೋಗಿಸಿದ್ದೀವಿ. ಇದರಲ್ಲಿ ಜನಗಳಿಗೆ ಅರಿವು ಜೊತೆಗೆ ಇದರಿಂದ ಶಬ್ದ ಮಾಲಿನ್ಯ ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಒಂದು ನೀಡುವ ಮತ್ತೆ ಪ್ರಕರಣಗಳನ್ನು ದಾಖಲಿಸೋದು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇದು ನಾನು ಈ ಒಂದು ಎಕ್ವಿಪ್ಮೆಂಟು ಇದೇ ನಾಯ್ಸ್ ಮಾನಿಟರಿಂಗ್ ಎಕ್ವಿಪ್ಮೆಂಟ್ ಅಂತ ಇದರಲ್ಲಿ ನಾವು ಡೆಸಿಬಲ್ಸ್ ಅಂದ್ರೆ ಶಬ್ದದ ಪ್ರಮಾಣವನ್ನ ಈ ಡೆಸಿಬಲ್ಸ್ ಅಂತ ಹೇಳಿ ಅದನ್ನ ಗುರುತರ ಮಾಡಿಸ್ತೇವೆ. ಅದ್ರ ಪ್ರಕಾರ ಇದರಲ್ಲಿ ನಾವು ಮೆಜರ್ ಮಾಡ್ತೇವೆ. ಇದರಲ್ಲಿ ಮೆಜರ್ ಮಾಡೋಕೆ ಇದು ಡಿಜಿಟಲ್ ಎಕ್ವಿಪ್ಮೆಂಟ್, ಲೇಟೆಸ್ಟ್ ಎಕ್ವಿಪ್ಮೆಂಟ್ ಮತ್ತೆ ಸೊಫಿಸ್ಟಿಕೇಟೆಡ್. ಇದರಲ್ಲಿ ಪ್ರತಿ 1 ಸೆಕೆಂಡ್ಗೆ, ಪ್ರತಿ ನಿಮಿಷಕ್ಕೆ ಮತ್ತು 12 ಗಂಟೆ ಸತತವಾಗಿ 24 ಗಂಟೆ ತನಕ ನಾವು ಮಾಡಬಹುದು. ಮಾಡಿರೋ ಒಂದು ಏನು ಡೇಟಾನ ನಾವು ಕಂಪ್ಯೂಟರ್ ಮುಖಾಂತರ ಕೂಡ ಅದನ್ನು ರೆಕಾರ್ಡ್ ಮಾಡಬಹುದು. ಆ ಡಿಜಿಟಲ್ ಇದರಲ್ಲಿ ತಗೋಬಹುದು. ಇದರಲ್ಲಿ ಇದು ಸೆನ್ಸಾರ್ ಆಕ್ಚುಲಿ ಇದರಿಂದ ನಾವು ಯಾವುದೇ ಒಂದು ವಸ್ತು ಅಂದ್ರೆ ಯಾವುದೇ ಒಂದು ಶಬ್ದ ಬರುವಂತಹ ಒಂದು ಮೂಲದಿಂದ ನಾವು ಆ ಕಡೆ ದೃಷ್ಟಿ ಮಾಡಿ
ಅದನ್ನು ನಾವು ಇದರಲ್ಲಿ ಡೈರೆಕ್ಟ್ ಆಗಿ ಮೆಷರ್ ಮಾಡಬಹುದು. ನಿಮ್ಗೆ ತಿಳಿದಂಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು 50, 100, 50 ಈ ತರ ಡೆಸಿಬಲ್ಸ್ ಬರ್ತದೆ. ಹೆಚ್ಚಾಗಿ ಬಂದಾಗ ಕೂಡ ಇದನ್ನ ಫ್ರೀಕ್ವೆನ್ಸಿ ನಾವು ಚೇಂಜ್ ಮಾಡ್ತೀವಿ. ಇದು ರೇಂಜ್ 40ರಿಂದ 100 ತನಕ ಬರ್ತದೆ. 50ರಿಂದ ಕೂಡ Your motorbike is alwa, that is around 50 decibels. So that is about it. Keep on going up and down. So 55 for residential area I am right. 55 to 65. 65. Yeah. 65. ಅದು ಕೂಡ 50 ಫೀಟ್ ಅಡಿಗೆ ಏನು? 50 ಮೀಟರ್. ಯಾರಾದ್ರೂ you should tell how the leader ಹೇಳಬೇಕು. that is who is called absentee voter ಅಂತ ಕಾಲ್ ಇದೆ. absentee voter ಅಂದ್ರೆ ಅವರು ಅಲ್ಲಿದ್ದಾರೆ ಮನೆಯಲ್ಲಿ ಪರ್ಮನೆಂಟ್ ಆಗಿ, ಆದ್ರೆ 3 ತಿಂಗಳು ಹೊರಗೆ ಹೋಗಿದ್ದಾರೆ. ಸಪೋಸ್ ಕೆಲಸಕ್ಕೆ ಹೋಗಿದ್ದಾರೆ, ಇಲ್ಲಿಂದ ದುಬೈ ಹೋಗಿದ್ದಾರೆ, 3 ತಿಂಗಳು ಬರ್ತಾರೆ ಹೇಳ್ತಾರಲ್ಲ, he is called absentee voter. ಅದು ಎರಡು ಕ್ಯಾಟಗರಿ ಇದೆ. absentee voter with family ties, absentee voter without family ties. ಎಲ್ಲ ಕ್ಯಾಟಗರಿ ಇದೆ. If it is there, you will be allowed to vote. But provided he has some identity card. Identity card ಇಲ್ಲಂದ್ರೆ ಮಾಡಕ್ಕಾಗಲ್ಲ. ಉಪಯೋಗಿಸಬಹುದಲ್ಲ. ಹಾಲಿ ಉಪಯೋಗ ಮಾಡಕ್ಕಾಗೋದಿಲ್ಲ. ಅದು ಯೂಸ್ ಮಾಡಿ ಏನಾಗ್ತದೆ ಅಂದ್ರೆ, ಇಫ್ ಯು ಅಲೋ ಯು ಟು ವೋಟ್, ಅಲೋ ಯು ಟು ಯೂಸ್ ಇಟ್, ಏನಾಗ್ತದೆ ಅಂದ್ರೆ ಎನಿಬಡಿ ವಿಲ್ ಬ್ರಿಂಗ್ ಎನಿ ವೋಟರ್ ಥಿಂಗ್ ಆಲ್ಸೋ. ದೇ ವಿಲ್ ಬ್ರಿಂಗ್ ಇಟ್ ಅಂಡ್ ಸೇ ಮಾಡಿ ಅಂತ ಹೇಳ್ತಾರೆ. ದೆನ್ ದ ಫೋಟೋ ಆಫ್ ದಿ 3 police ನೋಡಿ cannot identify who is the person. So we won't be able to do it. ನಮ್ಮಲ್ಲಿ ಯಾರು nobody should do bogus voting. ನೀವು ಅದಕ್ಕೋಸ್ಕರ ಎಲ್ಲ ಮಾಡಿ. These are both positive and negative. We can keep on debating. But ಕೊನೆಯಾಗಿ we have to obey the orders of the election commission. ಅವ್ರ ಆದೇಶ ಪಾಲನೆ ಮಾಡ್ತಾರೆ. ಸರ್, ಇದೆಲ್ಲ ಹೇಳಿದಾದ್ಮೇಲೆ